ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಈ ವಾರ ಜೀ ಕನ್ನಡದ ಟಾಪ್ 4 ಧಾರಾವಾಹಿ ಯಾವುದು ಅಂತ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಅಷ್ಟೇ ಅಲ್ಲ, ಮೇಲುಗೈ ಸಾಧಿಸಿದ್ದು ಯಾವ ಧಾರಾವಾಹಿ ಅಂತ ಕೇಳಿದ್ರೆ ಇನ್ನೂ ಅಚ್ಚರಿಗೊಳಗಾಗ್ತೀರಾ. ಹಾಗಾದ್ರೆ ಈ ವಾರದ TRP ಲಿಸ್ಟ್ನಲ್ಲಿ ಯಾವ ಧಾರಾವಾಹಿ ಟಾಪ್ನಲ್ಲಿದೆ, ಯಾವ ಧಾರಾವಾಹಿ ಲೀಸ್ಟಲ್ಲಿದೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಸಿನಿಮಾ ರಂಗಕ್ಕೆ ಹೇಗೆ ಪ್ರೇಕ್ಷಕರು ಪ್ರೀತಿಯ ಧಾರೆಯನ್ನ ಎರಿತಾರೋ ಅದೇ ರೀತಿ ಸೀರಿಯಲ್ಗೂ ಕೂಡ ಅದರದ್ದೇ ಆದ ವೀಕ್ಷಕರ ಬಳಕ ಇದೆ. ಕಲರ್ಸ್ ಕನ್ನಡ, ಜೀ ಕನ್ನಡ, ಸುವರ್ಣ ಇತ್ಯಾದಿಯಾಗಿ ಕನ್ನಡ ವೀಕ್ಷಕರನ್ನ ಮನರಂಜಿಸುವಲ್ಲಿ ಸಾಕಷ್ಟು ಕನ್ನಡ ವಾಹಿನಿಗಳು ತಮ್ಮದೇ ಆದಂತಹ ಒಂದು ಕಾಂಟ್ರಿಬ್ಯೂಷನ್ ಅನ್ನ ನೀಡ್ತಾ ಇದೆ. ಇದರೊಂದಿಗೆ ಒಂದರ ಹಿಂದೆ ಒಂದರಂತೆ ಧಾರಾವಾಹಿಗಳು ಪ್ರೇಕ್ಷಕರಿಗಾಗಿ ಬೆಸ್ಟ್ ಕಥೆಗಳನ್ನ ನೀಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದರಲ್ಲಿ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಕೊಟ್ಟು ವೀಕ್ಷಕರನ್ನ ಸೆಳೆಯುವಲ್ಲಿ ಪ್ರಯತ್ನವನ್ನ ಪಡ್ತಾ ಇದೆ. ಸೊ ಈ ಒಂದು ಸ್ಪರ್ಧೆಯಲ್ಲಿ ಆಗಾಗ ಏರಿಳಿತಗಳು ಸಂಭವಿಸ್ತಾ ಧಾರಾವಾಹಿಯ ವೀಕ್ಷಕರ ಸಂಖ್ಯೆ ಬದಲಾಗ್ತಾನೆ ಇರುತ್ತೆ. ಒಂದು ದಿನ ಒಂದು ಧಾರಾವಾಹಿ ಮೇಲ್ಗೈ ಸಾಧಿಸಿದ್ರೆ ಆ ನೆಕ್ಸ್ಟ್ ವೀಕಲ್ಲಿ ಆ ಧಾರಾವಾಹಿ 2ನೇ ಸ್ಥಾನ 3ನೇ ಸ್ಥಾನದಲ್ಲಿ ಇದ್ರೂ ಇರಬಹುದು. ಸದ್ಯ ಅತಿ ಹೆಚ್ಚು ಪ್ರೇಕ್ಷಕರನ್ನ ಪಡೆದುಕೊಂಡು ಧಾರಾವಾಹಿ TRPಯಲ್ಲಿ ಅಗ್ರ ಸ್ಥಾನದಲ್ಲಿರುತ್ತೆ ಯಾವ ಧಾರಾವಾಹಿ ಹಾಗಿದ್ರೆ ಈ ವಾರದ TRP ಪಟ್ಟಿಯಲ್ಲಿ ಯಾವ ಧಾರಾವಾಹಿ ಯಾವ ಸ್ಥಾನವನ್ನ ಪಡ್ಕೊಂಡಿದೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಹೊಸ ಧಾರಾವಾಹಿಗಳು ಪ್ರಸಾರ ಆರಂಭಿಸಿದಾಗ ಅಭಿಮಾನಿಗಳ ನಿರೀಕ್ಷೆ ಸ್ವಲ್ಪ ಹೆಚ್ಚೇ ಇರುತ್ತೆ. ತಪ್ಪದೇ ಆ ಧಾರಾವಾಹಿಯನ್ನ ನೋಡ್ತಾನೆ ಇರ್ತಾರೆ. ಕತೆ ಏನು ಎತ್ತ ಅಂತ ನೋಡೋದಕ್ಕೆ. ಅಲ್ಲದೆ ಹಳೆ ಧಾರಾವಾಹಿಗಳು ಇದರೊಂದಿಗೆ ಸ್ಪರ್ಧಿಸಬೇಕಾಗತ್ತೆ. ಆದರೆ ಹಳೆ ಸೀರಿಯಲ್ಗಳು ಹೊಸ ಧಾರಾವಾಹಿಗಳ ಮುಂದೆ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಅನ್ನುವಂತೆ TRPಯಲ್ಲಿ ಮೇಲುಗೈ ಸಾಧಿಸ್ತಾನೆ ಬಂದಿದೆ. ಸೊ ಈ ವಾರದ TRP ಲೆಕ್ಕಾಚಾರವನ್ನ ನಾವಿವತ್ತು ನಿಮಗೆ ಹೇಳ್ತಾ ಹೋಗ್ತೀವಿ. ಸ್ನೇಹಿತರೆ, ಮೊದಲನೇದಾಗಿ ಅಂದರೆ ಲಾಸ್ಟ್ ಸ್ಥಾನದಲ್ಲಿ ನಾನು ಹೇಳಬೇಕು ಅಂತಂದ್ರೆ ಅಂದರೆ 4ನೇ ಸ್ಥಾನದ ಬಗ್ಗೆ ಹೇಳೋದಾದರೆ ಎಲ್ಲರ ನೆಚ್ಚಿನ ಸೀತಾರಾಮ ಧಾರಾವಾಹಿ TRPಯಲ್ಲಿ 4ನೇ ಸ್ಥಾನವನ್ನು ಪಡ್ಕೊಂಡಿದೆ. ಈ ಮೊದಲು 2ರಿಂದ 3ನೇ ಸ್ಥಾನದಲ್ಲಿದ್ದಂತಹ ಧಾರಾವಾಹಿ ಈಗ 4ನೇ ಸ್ಥಾನಕ್ಕೆ ಬಂದಿದೆ. ನಗರ ಪ್ರದೇಶದ ವೀಕ್ಷಕರಲ್ಲಿ ಈ ಧಾರಾವಾಹಿಯದ್ದೇ ಮೇಲುಗೈ ಅಂತ ಹೇಳ್ಬೋದು. ಕಳೆದೊಂದು ವಾರವಿಡೀ ಸೀತಾರಾಮ ಸೀರಿಯಲ್ನಲ್ಲಿ ಸೀತಾರಾಮರ ಮದುವೆಯ ಸಂಭ್ರಮ ಮನೆ ಮಾಡಿತ್ತು. ಸೊ ಸೀರಿಯಲ್ ಕಥೆಯಲ್ಲಿ ಇದೀಗ ಸೀತಾ ಜೊತೆಗೆ ಸಿಹಿ ಕೂಡ ಮನೆಗೆ ಪ್ರವೇಶಿಸಿದ್ದಾಳೆ. ಒಟ್ಟಾರೆ ಮದುವೆ ಸಂಭ್ರಮವೂ ಕೂಡ ಈ ವಾರ ಸೀತಾರಾಮ ಧಾರಾವಾಹಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇನ್ನು 3ನೇ ಸ್ಥಾನದ ಬಗ್ಗೆ ಹೇಳೋದಾದ್ರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ. ಪುಟ್ಟಕ್ಕನ ಮಕ್ಕಳು ಅಂತಲ್ಲ, ಸೊ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಗೆ ಯಾವಾಗಲೂ ಕೂಡ ಪ್ರತಿಸ್ಪರ್ಧಿಯಾಗಿದ್ದಂಥ ಧಾರಾವಾಹಿ ಅಂತಂದರೆ ಅದು ಲಕ್ಷ್ಮೀ ನಿವಾಸ. ಈ ಮೊದಲು TRP 1 ಸ್ಥಾನವನ್ನು ಕೂಡ ಈ ಧಾರಾವಾಹಿ ಪಡ್ಕೊಂಡಿತ್ತು. ಆದರೆ ಈಗ ಈ ಧಾರಾವಾಹಿ 3ನೇ ಸ್ಥಾನಕ್ಕೆ ಬಂದಿದೆ. ಇಂದಿಗೂ ಕೂಡ ಅದು ಪುಟ್ಟಕ್ಕನ ಮಕ್ಕಳು ಜೊತೆಗೆ ಸಮಬಲದ ಹೋರಾಟವನ್ನು ನಡೆಸ್ತಾನೆ ಬಂದಿದೆ. ಈ ವಾರದ TRPಯಲ್ಲಿ ಮಾತ್ರ ನಾವು ನೋಡೋದಾದರೆ ಇಳಿಮುಖವನ್ನು ಕಂಡಿರುವಂಥದ್ದು. ಅದಕ್ಕೆ ರೀಸನ್ ಏನು ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಯಾಕಂತಂದರೆ ಆ ಒಂದು ಸೀರಿಯಲಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ, ಕತೆ ಇಷ್ಟ ಆಗ್ತಾ ಇದೆ ಜನರಿಗೆ, ಅಭಿಮಾನಿಗಳು ನೋಡ್ತಾ ಇದ್ದಾರೆ. ಆದರೂ ಕೂಡ 3ನೇ ಸ್ಥಾನಕ್ಕೆ ಇಳಿಕೆ ಕಂಡಿರುವಂಥದ್ದು. ಕಳೆದ ವಾರ ಮೊದಲನೇ ಸ್ಥಾನದಲ್ಲಿದ್ದಂತಹ ಧಾರಾವಾಹಿ ನೇರವಾಗಿ 3ನೇ ಸ್ಥಾನಕ್ಕೆ ಬಿದ್ದಿದೆ. ಇನ್ನು ಅಪ್ಪ ಮಗಳ ರಿಲೇಷನ್ಶಿಪ್ ನಡುವೆ ಶ್ರೀಮಂತ ಹಾಗೆ ಬಡವರ ಬದುಕಿನ ಬವಣೆಗಳನ್ನು ಪ್ರೇಕ್ಷಕರಿಗೆ ಮನಮುಟ್ಟುವಂತೆ ತೋರಿಸುತ್ತಿರುವಂತಹ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಈ ವಾರದ TRP ಲಿಸ್ಟ್ನಲ್ಲಿ 2ನೇ ಸ್ಥಾನದಲ್ಲಿದೆ. ಆರಂಭದಾಗಿಂದಲೂ ಕೂಡ ವೀಕ್ಷಕರಿಗೆ ಇಷ್ಟವಾಗಿದ್ದಂಥ ಈ ಧಾರಾವಾಹಿ ಕಳೆದ ವಾರ 4ನೇ ಸ್ಥಾನದಲ್ಲಿತ್ತು. ಬಟ್ ಕಂಪ್ಲೀಟ್ ಆಗಿ ಏರಿಕೆಯಾಗಿ ಈಗ 2ನೇ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ಈ ವಾರ ಒಂದೇ ಬಾರಿಗೆ 2ನೇ ಸ್ಥಾನವನ್ನು ಮೇಲಕ್ಕೆ ಏರಿದ್ದು ಜನರಿಗೆ ಕತೆ ಇಷ್ಟವಾಗಿರೋದಕ್ಕೆ ಇದೊಂದು ಬೆಸ್ಟ್ ರಿಸಲ್ಟ್ ಅಂತಾನೆ ಹೇಳ್ಬೋದು, ಒಂದು ಉತ್ತಮ ನಿದರ್ಶನ ಅಂತ ಹೇಳ್ಬೋದು. ಸೊ ಈಗ ಈ ಒಂದು ಧಾರಾವಾಹಿ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಮುಂದಿನ ವಾರ ಇಳಿಕೆ ಕಾಣ್ಬೋದು, ಅಥವಾ ಪುಟ್ಟಕ್ಕನ ಮಕ್ಕಳು ಅಂದರೆ ಮೊದಲನೇ ಸ್ಥಾನವನ್ನು ಪಡ್ಕೊಳ್ಬೋದು. ಆದರೆ ಇದನ್ನು ನೋಡುವವರ ಸಂಖ್ಯೆ ಈಗ ಹೆಚ್ಚಾಗ್ತಾ ಇದೆ. ಇನ್ನು ಮೊದಲನೇ ಸ್ಥಾನ ಹೇಳಬೇಕಂತಿಲ್ಲ ಸ್ನೇಹಿತರೆ, ಬಹುಶಃ ನಿಮ್ಗೆ ಆಲ್ರೆಡಿ ಈಗ ಗೊತ್ತಿರುತ್ತೆ. ಕನ್ನಡದ ಹಿರಿಯ ನಟಿ ಉಮಾಶ್ರೀ ನಟಿಸ್ತಿರುವಂಥ ಧಾರಾವಾಹಿ ಪುಟ್ಟಕ್ಕನ ಮಕ್ಕಳು ಕಿರುತೆರೆಯಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನು ಗಿಟ್ಟಿಸ್ಕೊಂಡಿರುವಂಥ ಧಾರಾವಾಹಿ. ಉಮಾಶ್ರೀ ಹಾಗೆ ಮಂಜು ಭಾಷಿಣಿ ಅಂತ ಹಿರಿಯ ಕಲಾವಿದರೊಂದಿಗೆ ಹಲವು ಹೊಸ ಮುಖಗಳು ಮುಖ್ಯ ಭೂಮಿಕೆಯಲ್ಲಿರುವಂಥ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಈ ವಾರದ TRPಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಲಾಸ್ಟ್ ವೀಕ್ ಲಕ್ಷ್ಮೀ ನಿವಾಸ ಧಾರಾವಾಹಿ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿತ್ತು. ಆದರೆ ಈಗ ಮತ್ತೆ
ಮತ್ತೆ ಪುಟ್ಟಕ್ಕನ ಮಕ್ಕಳು ಟ್ರ್ಯಾಕಿಗೆ ಬಂದಿರುವಂಥದ್ದು. ಯಾಕಂತಂದರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯನ್ನು ಬೀಟ್ ಮಾಡೋದಕ್ಕೆ ಯಾವ ಧಾರಾವಾಹಿಗೂ ಕೂಡ ಆಗ್ತಾ ಇರಲಿಲ್ಲ. ಸೊ ಅದನ್ನು ಮತ್ತೆ ಪ್ರೂವ್ ಮಾಡಿದೆ ಪುಟ್ಟಕ್ಕನ ಮಕ್ಕಳು. ಸೊ ಧಾರಾವಾಹಿಯ ಕಥೆಯಲ್ಲಿ ಬಂಗಾರಮ್ಮನ ಬದಲಿಗೆ ಸಿಂಗಾರಮ್ಮನ ಆಗಮನದೊಂದಿಗೆ ಮತ್ತೊಂದು ಕಡೆ ಸಹನಾಳ ಸುಳಿವು ವಿದೇಶಿ ಯೂಟ್ಯೂಬರ್ನ ಮುಖಾಂತರ ಪುಟ್ಟಕ್ಕನಿಗೆ ಸಿಗೋದ್ರೊಂದಿಗೆ ಕತೆ ತಿರುವು ಪ್ರೇಕ್ಷಕರಿಗೆ ಇಷ್ಟ ಆಗಿದೆ. ಅಂದರೆ ಸಹನಾಳ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ ಇರೋದ್ರಿಂದ ಸಾಕಷ್ಟು ಜನ ಏನು ಎತ್ತ ಮಗಳು ವಾಪಸ್ ಸಿಗ್ತಾಳ ಏನು ಇದನ್ನೆಲ್ಲ ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ಈ ಧಾರಾವಾಹಿ ಮತ್ತೆ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗಾಗಿ ಈ ವಾರದ ಒಂದು ಜೀ ಕನ್ನಡದ TRP ಬಗ್ಗೆ ಹೇಳೋದಾದರೆ ಪುಟ್ಟಕ್ಕನ ಮಕ್ಕಳು ಮೊದಲನೇ ಸ್ಥಾನ, ಶ್ರಾವಣಿ ಸುಬ್ರಹ್ಮಣ್ಯ 2ನೇ ಸ್ಥಾನ, ಲಕ್ಷ್ಮೀ ನಿವಾಸ 3ನೇ ಸ್ಥಾನ, 4ನೇ ಸ್ಥಾನ ಸೀತಾರಾಮ ಧಾರಾವಾಹಿಗೆ ಸಿಕ್ಕಿರುವಂಥದ್ದು ಸ್ನೇಹಿತರೆ. ಸೊ ಜೀ ಕನ್ನಡ ಧಾರಾವಾಹಿಯನ್ನು ನೀವು ತಪ್ಪದೇ ನೋಡ್ತೀರಾ. ಸೊ ಚಾನಲ್ ಅಂತ ಬಂದಾಗ ಯಾವ ಚಾನಲನ್ನು ಇಷ್ಟಪಡ್ತೀರಾ? ಸುವರ್ಣನೋ, ಜೀ ಕನ್ನಡನೋ, ಕಲರ್ಸ್ ಕನ್ನಡನೋ, ಸ್ಟಾರ್ ಸುವರ್ಣ, ಸೊ ಯಾವ ಧಾರಾವಾಹಿಯನ್ನು ನೀವು ಇಷ್ಟಪಡ್ತೀರಾ? ಅದರಲ್ಲೂ ಕೂಡ ಜೀ ಕನ್ನಡ ಅಂತ ಬಂದಾಗ ಸಾಕಷ್ಟು ಧಾರಾವಾಹಿ ಇದೆ, ಕಲರ್ಸ್ ಕನ್ನಡ ಅಂತ ಬಂದಾಗ ಸಾಕಷ್ಟು ಧಾರಾವಾಹಿ ಇದೆ. ಸೊ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು? ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಬೇರೆ ಅಂದರೆ ಕಲರ್ಸ್ ಕನ್ನಡದ TRPಯನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀವಿ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.